In this video, I am explaining the program number 21 of PUC Computer Science first year lab program. That is 21 program is write a program to read a list of elements, modify this list so that it doesn't contain any duplicate elements. ನಾವೊಂದು ಲಿಸ್ಟ್ ಅಲ್ಲಿ ವ್ಯಾಲ್ಯೂಸ್ ನ ರೀಡ್ ಮಾಡಬೇಕು. ಆ ರೀಡ್ ಮಾಡಿದ್ರಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್, ರಿಪೀಟೆಡ್ ವ್ಯಾಲ್ಯೂಸ್ ಏನಾದ್ರೂ ಇದ್ರೆ ಅವನ್ನ ಯಾವುವು ಅಂತೇಳಿ ಪ್ರಿಂಟ್ ಮಾಡಬೇಕು. ಇದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಒಂದು ಲಿಸ್ಟ್ ನ ತಗೊಳ್ತೀವಿ. ಆ ಲಿಸ್ಟ್ ಅಲ್ಲಿ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡ್ಕೊಂಡು ರೀಡ್ ಮಾಡಿ ವ್ಯಾಲ್ಯೂಸ್ ನ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಡೂಪ್ಲಿಕೇಟ್ ಎಲಿಮೆಂಟ್ಸ್ ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ್ನ ಲಿಸ್ಟ್ ಅಲ್ಲಿ ಬರೀತೀವಿ. ಅದು ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಪ್ರೋಗ್ರಾಮ್ ನಂಬರ್ 21 PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 21 ಪಾರ್ಟ್ ಬಿ ದಲ್ಲಿ 21 ಪ್ರೋಗ್ರಾಮ್. ಆಲ್ರೆಡಿ 20th ಪ್ರೋಗ್ರಾಮ್ ಆಗಿದಾವೆ. ನೀವೇನಾದ್ರೂ 20 ಪ್ರೋಗ್ರಾಮ್ಸ್ನು ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ, ಅಥವಾ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡ್ರಿ. ಪಾರ್ಟ್ ಎ ಪಾರ್ಟ್ ಬಿ ಎಲ್ಲಾ ಪ್ರೋಗ್ರಾಮ್ಸ್ನು ನಾನು ಮಾಡಿದ್ದೀನಿ. ಇದು 21th ಪ್ರೋಗ್ರಾಮು, 21st ಪ್ರೋಗ್ರಾಮು. That is to read a list of elements, modify this list so that it doesn't contain any duplicate elements. Duplicate entries ನ ರಿಮೂವ್ ಮಾಡಿ ನಮಗೆ ಹೊಸ ಲಿಸ್ಟ್ ನ ಬರೋಂಗೆ ಬರಿಬೇಕು. ಈಗ ಅದಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಒಂದು ಲಿಸ್ಟ್ ನ ರೀಡ್ ಮಾಡಬೇಕು. ಲಿಸ್ಟ್ ನ ರೀಡ್ ಮಾಡ್ಬೇಕಂದ್ರೆ ಫಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ನ ರೀಡ್ ಮಾಡಬೇಕು. ಅಂದ್ರೆ ಲಿಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅಂತ ಹೇಳಿ ಅದನ್ನ ನಾನು ಎನ್ ಅಂತ ತಗೊಳ್ತೀನಿ. ಎನ್ ಇಸ್ ಈಕ್ವಲ್ ಟು ಇಂಟ್. ಇಂಟ್ ಅನ್ನೋದು ಡಾಟಾ ಟೈಪು. ಅದಾದ್ಮೇಲೆ ಇನ್ಪುಟ್ ಅನ್ನೋದು ನಾವು ವ್ಯಾಲ್ಯೂಸ್ ನ ಪೈಥಾನ್ ಅಲ್ಲಿ ವ್ಯಾಲ್ಯೂಸ್ ನ ರೀಡ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥ ಕೀವರ್ಡ್ ಇನ್ಪುಟ್. ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಅಥವಾ ಎಂಟರ್ ಹೌ ಮೆನಿ ಎಲಿಮೆಂಟ್ಸ್ ಯು ವಾಂಟ್. ಏನ್ ಬೇಕಾದ್ರೂ ಬರಿಬಹುದು. ನಾವಿಲ್ಲಿ ಏನಂದ್ರೆ ಎಷ್ಟು ಲಿಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ಬರೀತದೆ. ಎಂಟರ್ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಯು ವಾಂಟ್. ಇದನ್ನ ಬರ್ದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ್ಮೇಲೆ ಏನಾಯ್ತು, ನಮಗೆ ಇಲ್ಲಿ ಫಸ್ಟ್ ಗೆ ಒಂದು ವ್ಯಾಲ್ಯೂನ ರೀಡ್ ಮಾಡಿದ್ವಿ. ಆ ವ್ಯಾಲ್ಯೂ ಏನಂದ್ರೆ ಎಷ್ಟು ಲಿಸ್ಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ವೇರಿಯೇಬಲ್ ನ ತಗೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಎಂ ಅಂತ ತಗೊಳ್ತೀನಿ. ಎಂ ಇಸ್ ಈಕ್ವಲ್ ಟು ಲಿಸ್ಟ್ ನ ಬರೆಯೋ ರೀತಿ ಹೆಂಗಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಲಿಸ್ಟ್ ಅನ್ನ ನಾವು ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ಬರಿತೀವಿ. ಈ ಸ್ಕ್ವೇರ್ ಬ್ರಾಕೆಟ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಒಂದು ನಲ್ ಅಂದ್ರೆ ಲಿಸ್ಟ್ ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಅಂದ್ರೆ ಒಂದು ಝೀರೋ ಲಿಸ್ಟ್ ಅದನ್ನ ತಗೊಳ್ತಾ ಇದೀನಿ, ನಲ್ ಲಿಸ್ಟ್ ಅಂತ. ಎಂ ಅನ್ನೋದನ್ನ ಏನ್ ಮಾಡೀನಿ, ಅಸೈನ್ ಮಾಡೀನಿ ಲಿಸ್ಟ್ ಗೆ. ಆ ಲಿಸ್ಟ್ ಅಲ್ಲಿ ಯಾವುದೂ ಎಲಿಮೆಂಟ್ಸ್ ಇಲ್ಲ ಅಂತ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಲಿಸ್ಟ್ ಗೆ ವ್ಯಾಲ್ಯೂನ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ವ್ಯಾಲ್ಯೂನ ಕೊಡ್ತಾ ಹೋಗ್ಬೇಕು. ಆ ವ್ಯಾಲ್ಯೂನ ಕೊಡ್ತಾ ಹೋಗ್ಬೇಕಂದ್ರೆ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಪೈಥಾನ್ ಅಲ್ಲಿ ಫಾರ್ ಲೂಪ್ ಮತ್ತೆ ವೈಲ್ ಲೂಪ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಪ್ರೋಗ್ರಾಮ್ ಅಲ್ಲಿ ಫಾರ್ ಲೂಪ್ ಅಂತ ತಗೊಳ್ತಾ ಇದೀನಿ. ಫಾರ್ ಲೂಪ್ ಫಾರ್ ಐ ಇನ್ ರೇಂಜ್ ಆಫ್ ಎನ್. ಐ ಇನ್ ರೇಂಜ್ ಆಫ್ ಎನ್ ಅಂತಂದ್ರೆ ನಾವು ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ಕೊಟ್ಟಿರ್ತೀವೋ ಇಲ್ಲಿ ಅಲ್ಲಿವರೆಗೂ ಐ ವ್ಯಾಲ್ಯೂ ರೀಡ್ ಆಗ್ತಾ ಹೋಗ್ಲಿ, ಅಂದ್ರೆ ಐ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗ್ತಾ ಹೋಗ್ಲಿ ಅಂತ ಅರ್ಥ. ಇದು ಫಾರ್ ಐ ಇನ್ ರೇಂಜ್ ಆಫ್ ಎನ್, ಅಲ್ಲಿವರೆಗೂ ಅಂತ ಅರ್ಥ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಎಲಿಮೆಂಟ್ ಇಸ್ ಈಕ್ವಲ್ ಟು, ಎಲಿಮೆಂಟ್ ಅಂದ್ರೆ ಒಂದು ಎಲಿಮೆಂಟ್ ನ ತಗೊಳ್ತೀನಿ. ಎಲ್ ಇ ಇಸ್ ಈಕ್ವಲ್ ಟು ಇನ್ಪುಟ್. ಅಂದ್ರೆ ಇನ್ಪುಟ್ ಅನ್ನೋದು ಡಾಟಾ ರೀಡ್ ಮಾಡಕ್ ಯೂಸ್ ಮಾಡ್ತೀವಿ. ಇನ್ಪುಟ್ ಅಂತ ಬರೆದು ಪ್ಯಾರಂಥಸಿಸ್ ಒಳಗಡೆ ಎಂಟರ್ ದ ಎಲಿಮೆಂಟ್ಸ್. ಎಂಟರ್ ದ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ನಾವು ಎನ್ ಅಂತ ತಗೊಂಡ್ವಿ. ಅದಾದ್ಮೇಲೆ ಫಾರ್ ಲೂಪ್ ಅಲ್ಲಿ ನಾವು ಎಷ್ಟು ನಂಬರ್ ಆಫ್ ಎನ್ ಕೊಟ್ಟಿರ್ತೀವೋ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ಅದೇನ್ ಮಾಡುತ್ತೆ, ರೀಡ್ ಮಾಡುತ್ತೆ. ರೀಡ್ ಮಾಡೋದಕ್ಕೆ ನಾವೇನ್ ಮಾಡಿದ್ವಿ, ಎಲ್ ಈಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದ ಎಲಿಮೆಂಟ್ಸ್ ಅಂತ ಬರೆದು ಪ್ಯಾರಂಥಸಿಸ್ ಒಳಗಡೆ ಬರ್ದಿದ್ವಿ. ಇದನ್ನ ನಾವೇನ್ ಮಾಡ್ಬೇಕು, ಎಲಿಮೆಂಟ್ ನ ಆಡ್ ಮಾಡಿದ್ವಿ. ಆಡ್ ಮಾಡಿದ್ಮೇಲೆ ಎಲ್ ಡಾಟ್ ಅಪೆಂಡ್ ಅಂತ ತಗೊಂಡ್ವಿ. ಸಾರಿ, ಇಲ್ಲಿ ಎಂ ಅಂತ ತಗೊಂಡ್ವಿ. ಎಂ ಅನ್ನೋದು ಲಿಸ್ಟ್ ತಗೊಂಡ್ರಿಂದ ಎಂ ಡಾಟ್ ಅಪೆಂಡ್. ಅಪೆಂಡ್ ಫಂಕ್ಷನ್ ಏನ್ ಮಾಡುತ್ತಂದ್ರೆ ಫಸ್ಟ್ ನಾವೇನ್ ಎಲಿಮೆಂಟ್ ನ ರೀಡ್ ಮಾಡ್ತೀವೋ ಆ ಎಲಿಮೆಂಟ್ ಗೆ ಅದು ಆಡ್ ಮಾಡ್ತಾ ಹೋಗುತ್ತೆ, ಸೇರ್ಸ್ಕೊಂತ ಹೋಗುತ್ತೆ. ಅಪೆಂಡ್ ಅನ್ನೋ ಫಂಕ್ಷನ್ ಆಡಿಂಗ್ ದ ನ್ಯೂ ಎಲಿಮೆಂಟ್ ಟು ದ ಲಿಸ್ಟ್. ಅಪೆಂಡ್ ಆಫ್ ಎಲಿಮೆಂಟ್ ಅಂದ್ರೆ ನಾವು ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ನ ಬರಿತೀವೋ ಅಷ್ಟು ನಂಬರ್ ಆಫ್ ಎಲಿಮೆಂಟ್ಸ್. ಎಂ ಡಾಟ್ ಅಪೆಂಡ್ ಅಂದ್ರೆ ಈ ಎಂ ಅನ್ನೋದು ಲಿಸ್ಟ್ ತಗೊಂಡಿವಿ.
ಈ ಲಿಸ್ಟಿಗೆ ಆಡ್ ಹಾಕಂತ ಹೋಗುತ್ತೆ. ಎಮ್ ಡಾಟ್ ಅಪೆಂಡ್ ಆದ್ಮೇಲೆ ನಾವೇನ್ ಮಾಡಬೇಕು, ಈಗ ಏನಾಯ್ತು, ಫಾರ್ ಲೂಪ್ ತಗೊಂಡು ಎಲಿಮೆಂಟ್ಸ್ ನ ಲಿಸ್ಟಿಗೆ ಆಡ್ ಮಾಡ್ತಾ ಹೋದ್ವಿ. ಲಿಸ್ಟಿಗೆ ಆಡ್ ಮಾಡ್ತಾ ಹೋದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಾನು ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಅಂದ್ರೆ ನಾನು ಲಿಸ್ಟ್ ಅಲ್ಲಿ ಏನ್ ತಗೊಂಡಿನೋ ಅಂತೇಳಿ ಆ ಲಿಸ್ಟ್ ನ ಎಂಟರ್ ಮಾಡ್ತಿದ್ದೀನಿ ಅಥವಾ ಡಿಸ್ಪ್ಲೇ ಮಾಡ್ತಿದ್ದೀನಿ. ಮೈ ಲಿಸ್ಟ್ ಈಸ್ ಅಂತೇಳಿ ಮೈ ಲಿಸ್ಟ್ ಈಸ್ ಅಂತ ಬರ್ದು ನಾನು ಏನ್ ತಗೊಂಡಿರ್ತೀನೋ ಆ ಲಿಸ್ಟ್ ಬರ್ಬೇಕಪ್ಪ ಅಂದ್ರೆ ಕಮ ಹಾಕಿ ಎಂ ಅಂತೇಳಿ ಬರಿತೀನಿ. ಅಂದ್ರೆ ಮೈ ಲಿಸ್ಟ್ ಈಸ್ ಅನ್ನೋದು ಯೂಸರ್ ಸ್ಟೇಟ್ಮೆಂಟ್, ಅದನ್ನ ಡಬಲ್ ಕೋಟ್ಸ್ ಅಲ್ಲಿ ಬರ್ದು ಕಮ ಹಾಕಿ ಎಂ ಅಂತ ಬರ್ದೀನಿ. ಎಂ ಅನ್ನೋದೇನು ಇಲ್ಲಿ ಆಲ್ರೆಡಿ ತಗೊಂಡಿನಿ, ಎಂ ಅನ್ನೋದು ಲಿಸ್ಟ್. ಆ ಲಿಸ್ಟ್ ಏನಾಗುತ್ತೆ, ನಮಗೆ ಲಿಸ್ಟ್ ಅಲ್ಲಿರೋ ಎಲಿಮೆಂಟ್ ಎಲ್ಲ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಮೈ ಲಿಸ್ಟ್ ಈಸ್ ಎಂ ಅಂತ ತಗೊಂಡ್ಮೇಲೆ ಅದನ್ನ ಪ್ಯಾರಂಥಸಿಸ್ ಕ್ಲೋಸ್ ಮಾಡ್ತೀನಿ. ಪ್ಯಾರಂಥಸಿಸ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ವ್ಯಾಲ್ಯೂ ಎಂಟ್ರಿ ಆಗ್ತಾ ಹೋಗುತ್ತೆ ಅಥವಾ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ನಾವೇನ್ ತಗೊಂಡಿರ್ತೀವೋ ಲಿಸ್ಟ್ ಅಲ್ಲಿ ಏನ್ ಆಡ್ ಮಾಡಿರ್ತೀವೋ ಆ ಎಲಿಮೆಂಟ್ಸ್ ಲಿಸ್ಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನ್ ಡೂಪ್ಲಿಕೇಟ್, ಇದು ಆಲ್ರೆಡಿ ಒಂದು ಇನ್ಬಿಲ್ಟ್ ಇರ್ತದೆ. ಈ ತರ ನಾವು ನಾನ್ ಅಂಡರ್ಸ್ಕೋರ್ ಡೂಪ್ಲಿಕೇಟ್ ಅಂಡರ್ಸ್ಕೋರ್ ವ್ಯಾಲ್ಯೂ ಅಂತ ಬರೀಬೇಕು. ನಾನ್ ಅಂಡರ್ಸ್ಕೋರ್ ಡೂಪ್ಲಿಕೇಟ್ ಅಂಡರ್ಸ್ಕೋರ್ ವ್ಯಾಲ್ಯೂ ಅಂತ ಬರ್ದು ಇಸ್ ಈಕ್ವಲ್ ಟು ಬರ್ದು ಸೆಟ್ ಆಫ್ ಎಂ ಅಂತ ಬರೀಬೇಕು. ಸೆಟ್ ಆಫ್ ಎಂ ಅಂದ್ರೆ ಇಲ್ಲಿ ಲಿಸ್ಟ್ ಅಲ್ಲಿ ಏನ್ ತಗೊಂಡಿರ್ತೀವಲ್ಲ ಆ ಲಿಸ್ಟ್ ಅಲ್ಲಿ ನಾನ್ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು 10, 20, 10 ಅಂತ ಕೊಟ್ಟೆ ಅಂತ ಅನ್ಕೊಡ್ರಿ. 10, 20, 10 ಕೊಟ್ರೆ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಆಗಿದಾವೆ 10 ಇದೆ, 2 ಸರಿ ಆಡ್ ಆಗಿದೆ. ಅದನ್ನ ಏನ್ ಮಾಡುತ್ತೆ, ಅದು ನಾನ್ ಡೂಪ್ಲಿಕೇಟ್ ವ್ಯಾಲ್ಯೂನ ಸೆಟ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿಂಟ್ ಲಿಸ್ಟ್ ಆಫ್ಟರ್ ರಿಮೂವಿಂಗ್ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಅಂದ್ರೆ ಅದು ನಾನ್ ಡೂಪ್ಲಿಕೇಟ್ ವ್ಯಾಲ್ಯೂ ಅಂತ ಇರುತ್ತಲ್ಲ ಆ ವ್ಯಾಲ್ಯೂಸ್ ಏನ್ ಬಂದಿರುತ್ತೋ ಅದನ್ನ ಏನ್ ಮಾಡುತ್ತೆ ಒಂದ್ಸರಿ ರಿಮೂವ್ ಮಾಡುತ್ತೆ. ಅಂದ್ರೆ 10, 20, 10 ಕೊಟ್ರೆ 10 ಅನ್ನ ಒಂದ್ಸರಿ ರಿಮೂವ್ ಮಾಡುತ್ತೆ. ನಮಗೆ ಉಳಿಕಿದ್ದು ಏನ್ ಬರುತ್ತೆ, ಓನ್ಲಿ 10 and 20 ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ರಿಂಟ್ ಬರಬೇಕು. ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸರ್ ಸ್ಟೇಟ್ಮೆಂಟ್ ಏನ್ ಬರ್ತೀವಿ, ಲಿಸ್ಟ್ ಆಫ್ಟರ್ ರಿಮೂವಿಂಗ್ ಡೂಪ್ಲಿಕೇಟ್ ವ್ಯಾಲ್ಯೂ ಅಥವಾ ಡೂಪ್ಲಿಕೇಟ್ ಎಲಿಮೆಂಟ್ ಅಂತ ಬರಿತೀವಿ. ಡೂಪ್ಲಿಕೇಟ್ ಎಲಿಮೆಂಟ್ ಅಥವಾ ವ್ಯಾಲ್ಯೂ ಅಂತ ಬರೆದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತೀನಿ. ಇವಾಗ ಏನಾಯ್ತಂದ್ರೆ ಅಲ್ಲಿ ಯಾವುದು ವ್ಯಾಲ್ಯೂ ಇರುತ್ತೋ ಅದು ರಿಮೂವ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಜಸ್ಟ್ ಪ್ರಿಂಟ್ ಅಂತ ಬರೆದು ಇಲ್ಲಿ ನಾವೇ ನಾನ್ ಡೂಪ್ಲಿಕೇಟ್ ವ್ಯಾಲ್ಯೂನ ಸೆಟ್ ಮಾಡಿರ್ತೀವಲ್ಲ ಎಮ್ಮಿಗೆ ಅದನ್ನ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಅಂತ ಬರೆದು ನಾನ್ ಡೂಪ್ಲಿಕೇಟ್ ವ್ಯಾಲ್ಯೂ ನಾನ್ ಡೂಪ್ಲಿಕೇಟ್ ವ್ಯಾಲ್ಯೂ ಅಂತ ಬರೆದು ಅದನ್ನ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ್ರೆ ಇಷ್ಟು ಬರೆದ್ರೆ ನಮಗೆ ಪ್ರೋಗ್ರಾಮು ಈಗ ಡೂಪ್ಲಿಕೇಟ್ ಎಲಿಮೆಂಟ್ಸು ರಿಮೂವ್ ಆಗಿ ನಮಗೆ ನಾನ್ ಡೂಪ್ಲಿಕೇಟ್ ಎಲಿಮೆಂಟ್ಸು ಪ್ರಿಂಟ್ ಆಗ್ತವೆ. ಅದು ಹೆಂಗೆ ಅಂತ ನೋಡೋಣ. ಇದನ್ನ ಬರೆದ ಮೇಲೆ ನಾವೇನ್ ಮಾಡಬೇಕು, ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಸೇವ್ ಮಾಡ್ಬೇಕಂದ್ರೆ ನಾವು ಫಸ್ಟಿಗೆ ಫೈಲ್ ಮೆನುಗೆ ಹೋಗ್ಬೇಕು. ಫೈಲ್ ಮೆನುನಲ್ಲಿ ನಾವು ಏನಾದರೂ ವ್ಯಾಲ್ಯೂಸ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು DUP ಡೂಪ್ಲಿಕೇಟ್ ಅಂತ ಕೊಡ್ತೀನಿ, ಸೇವ್ ಕೊಡ್ತೀನಿ. ಪೈಥಾನ್ ಫೈಲ್ .py ಸೇವ್ ಆಗುತ್ತೆ. ಸೇವ್ ಕೊಟ್ಮೇಲೆ ಪ್ರೋಗ್ರಾಮ್ನ ರನ್ ಮಾಡಬೇಕು. ಪ್ರೋಗ್ರಾಮ್ನ ರನ್ ಮಾಡಿದಾಗ ಅದು ಸಿಂಟ್ಯಾಕ್ಸ್ ಎರರ್ ತೋರಿಸ್ತಾ ಇದೆ. ಸಿಂಟ್ಯಾಕ್ಸ್ ಎರರ್ ಅಂದ್ರೆ ನಮಗೆ ಇಲ್ಲಿ ತೋರಿಸ್ತಾ ಇದೆ ಏನಂತ ನೋಡ್ರಿ. ಒಂದ್ಸರಿ ರನ್ ಮಾಡಿದಾಗ ಎಕ್ಸ್ಪೆಕ್ಟೆಡ್ ಕೋಲನ್ ಬೇಕು ಅಂತ ಕೇಳ್ತಾ ಇದೆ. ಎಲ್ಲಿ ಕೋಲನ್ ಬೇಕು, ನಾವು ಲೂಪಿಂಗ್ ಸ್ಟೇಟ್ಮೆಂಟ್ ಬರ್ದಾಗ ಕಂಡೀಷನಲ್ ಸ್ಟೇಟ್ಮೆಂಟ್ ಬರ್ದಾಗ ಕೋಲನ್ನ ಬರಿಬೇಕು. ಕೋಲನ್ ಬರಲಿಲ್ಲ ಅಂದ್ರೆ ಅದು ಎರರ್ ತೋರಿಸುತ್ತೆ. ನೆಕ್ಸ್ಟ್ ನಾನು ಕೋಲನ್ ಹಾಕಿದೆ, ಕೋಲನ್ ಹಾಕಿ ರನ್ ಮಾಡ್ತೀನಿ. ಪ್ರೋಗ್ರಾಮ್ನ ರನ್ ಮಾಡಿದಾಗ ಈಗ ಪ್ರೋಗ್ರಾಮು ರನ್ ಆಯ್ತು. ಎಂಟರ್ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಯು ವಾಂಟ್. ನಾನು 5 ಎಲಿಮೆಂಟ್ಸ್ ಅಂತ ಕೊಡ್ತೀನಿ, 5 ಅಂತ ಕೊಡ್ತೀನಿ. ಎಂಟರ್ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳಿದಾಗ 5 ಕೊಟ್ಟೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅದೇನ್ ಕೇಳುತ್ತೆ, ಎಂಟರ್ ದ ಎಲಿಮೆಂಟ್ಸ್ ಅಂದ್ರೆ 5 ಎಲಿಮೆಂಟ್ ನ ಅದು ರೀಡ್ ಮಾಡುತ್ತೆ. 5 ಎಲಿಮೆಂಟ್ ನ ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾನು 10, 5, 5, 20, 30 ಅಂತ ಕೊಡ್ತೀನಿ. ಇಲ್ಲಿ ನಮಗೆ 5 ಎಲಿಮೆಂಟ್ಸ್ ಆದವು. ಈ 5 ಎಲಿಮೆಂಟ್ಸ್ ಅಲ್ಲಿ ನಾನು ಅಥವಾ ಇನ್ನೊಂದು 10 ಅಂತ ಕೊಡ್ತೀನಿ.
ಇಲ್ಲಿ 5 ಎಲಿಮೆಂಟ್ಸ್ ಅಲ್ಲಿ 10 5 5 20 10 ಅಂತ 5 ಎಲಿಮೆಂಟ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ 5 ಮತ್ತೆ 10 ಎರಡೆರಡು ಸರಿ ಬಂದಿದ್ದಾವೆ, ಅಂದ್ರೆ ಡೂಪ್ಲಿಕೇಟ್ ಎಂಟ್ರೀಸ್ ಆಗಿದಾವೆ. ಇವಾಗ ನಮಗೆ ಫಸ್ಟ್ ಏನ್ ಮಾಡುತ್ತೆ ಇದು, ನಾವು ಲಿಸ್ಟ್ ಅಲ್ಲಿ ಏನು ಎಂಟ್ರಿ ಮಾಡಿರ್ತೀವೋ ಆ ಲಿಸ್ಟ್ ನ ಪ್ರಿಂಟ್ ಮಾಡುತ್ತೆ. ಅದಾದ್ಮೇಲೆ ಡೂಪ್ಲಿಕೇಟ್ ಎಂಟ್ರೀಸ್ ಅಂದ್ರೆ 5 10 ಎರಡೆರಡು ಸರಿ ಬಂದಿದಾವಲ್ಲ, ಅದನ್ನ ಒಂದು ಸರಿ ಮಾತ್ರ ಪ್ರಿಂಟ್ ಆಗುತ್ತೆ. ಫಸ್ಟ್ 10 5 5 20 10 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ 10 5 20 ಅಂತ ಪ್ರಿಂಟ್ ಆಗುತ್ತೆ. ಜಸ್ಟ್ ನಾವು ಈ ಎಲಿಮೆಂಟ್ಸ್ 5 ಎಲಿಮೆಂಟ್ಸ್ ಕೊಟ್ಟಾಗ ಎಂಟರ್ ಪ್ರೆಸ್ ಮಾಡಿದ್ವಿ ಅಂದ್ರೆ ನಮಗೆ ಮೈ ಲಿಸ್ಟ್ ಈಸ್ ಅಂತ ಕೊಡುತ್ತೆ. ನಾವೇನ್ ಎಂಟ್ರಿ ಮಾಡಿರ್ತೀವಲ್ಲ 10 5 5 20 10 ನಾವೇನ್ ಎಂಟ್ರಿ ಮಾಡಿದ್ವಿ ಅದು ಲಿಸ್ಟ್ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಲಿಸ್ಟ್ ಆಫ್ಟರ್ ರಿಮೂವಿಂಗ್ ಡೂಪ್ಲಿಕೇಟ್ ವ್ಯಾಲ್ಯೂ ರಿಮೂವ್ ಮಾಡಿದ್ಮೇಲೆ 5 5 10 5 ಒನ್ ಟೈಮ್ ರಿಮೂವ್ ಆದ್ಮೇಲೆ ನಮಗೇನ್ ಬರುತ್ತೆ 20 5 10 ಈ ತರ ಓನ್ಲಿ 3 ವ್ಯಾಲ್ಯೂಸ್ ಬರ್ತವೆ. 3 ವ್ಯಾಲ್ಯೂಸ್ ಇಲ್ಲಿ 5 ವ್ಯಾಲ್ಯೂಸ್ ಇದಾವೆ. 5 ವ್ಯಾಲ್ಯೂಸ್ ಅಲ್ಲಿ ಎರಡು ಡೂಪ್ಲಿಕೇಟ್ ಎಂಟ್ರಿ ಆಗಿದಾವೆ 5 10, ಅದು ರಿಮೂವ್ ಆಗಿ ನಮಗೆ ಓನ್ಲಿ 3 ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಇದೇ ತರ ನಾವು ಎಷ್ಟು ಬೇಕಾದ್ರೂ ವ್ಯಾಲ್ಯೂಸ್ ನ ಕೊಡಬಹುದು. ಯಾವ ವ್ಯಾಲ್ಯೂಸ್ ಲಿಸ್ಟ್ ಅಲ್ಲಿ ಇರುತ್ತೋ ಅದು ಡೂಪ್ಲಿಕೇಟ್ ಎಂಟ್ರಿ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ನಮಗೆ ನಾನ್ ಡೂಪ್ಲಿಕೇಟ್ ಎಂಟ್ರೀಸ್ ಅಥವಾ ಓನ್ಲಿ ಡೂಪ್ಲಿಕೇಟ್ ಆಗದಿರೋಂಥ ಎಂಟ್ರೀಸ್ ಪ್ರಿಂಟ್ ಆಗ್ತವೆ. ಇದು 21st ಪ್ರೋಗ್ರಾಮ್.